ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಆರಂಭಿಕ ಪ್ರಾರ್ಥನಾ ಶ್ಲೋಕಗಳಲ್ಲಿ ಒಂದು. ಇದನ್ನು ಸಾಮಾನ್ಯವಾಗಿ ಕರನ್ಯಾಸ, ಕೈಗಳಲ್ಲಿ ದೇವರನ್ನು ಆಹ್ವಾನ ಮಾಡಿಕೊಳ್ಳುವುದು ಮಾಡುವಾಗ ಅಥವಾ ಸ್ತೋತ್ರ ಆರಂಭಿಸುವ ಮೊದಲು ಭಗವಂತನಿಗೆ ನಮಸ್ಕರಿಸಲು ಹೇಳಲಾಗುತ್ತದೆ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 22. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಂತಂ ನಮಾಮಿ ಪುರುಷೋತ್ತಮಂ. ಪದಗಳ ಅರ್ಥ: ವಿಷ್ಣುಂ ಸರ್ವವ್ಯಾಪಿಯಾದವನು, ಜಿಷ್ಣುಂ ಜಯಶಾಲಿಯಾದವನು, ಮಹಾವಿಷ್ಣುಂ ಎಲ್ಲಕ್ಕಿಂತ ದೊಡ್ಡವನಾದ ಮಹಾನ್ ವಿಷ್ಣು, ಪ್ರಭವಿಷ್ಣುಂ ಜಗತ್ತನ್ನು ಸೃಷ್ಟಿಸುವ ಶಕ್ತಿಯುಳ್ಳವನು ಪ್ರಭಾವಶಾಲಿಯಾದವನು, ಮಹೇಶ್ವರಂ ಎಲ್ಲರಿಗೂ ದೊಡ್ಡ ಒಡೆಯ, ಅನೇಕ ರೂಪ ಒಬ್ಬನೇ ಆಗಿದ್ದರೂ ಅನೇಕ ರೂಪಗಳನ್ನು ಧರಿಸಿರುವವನು, ದೈತ್ಯಂತಂ ದೈತ್ಯರ ಅಥವಾ ದುಷ್ಟ ಶಕ್ತಿಗಳ ಅಂತ್ಯ ಮಾಡುವವನು, ನಮಾಮಿ ನಮಸ್ಕರಿಸುತ್ತೇನೆ, ಪುರುಷೋತ್ತಮಂ ಕ್ಷರ ಮತ್ತು ಅಕ್ಷರ ಇವರಿಬ್ಬರಿಗಿಂತ ಉತ್ತಮನಾದವನು. ಶ್ಲೋಕದ ಭಾವಾರ್ಥ: ಸರ್ವವ್ಯಾಪಿಯಾದವನು, ಯಾವಾಗಲೂ ಜಯಶೀಲನಾದವನು, ಮಹಾನ್ ಸ್ವರೂಪವುಳ್ಳವನು, ಅತ್ಯಂತ ಪ್ರಭಾವಶಾಲಿಯಾದವನು, ಮಹಾ ಒಡೆಯನಾದವನು, ಅನೇಕ ರೂಪಗಳನ್ನು ಧರಿಸಿದವನು ಮತ್ತು ದೈತ್ಯರನ್ನು ಸಂಹರಿಸುವವನಾದ ಆ ಪುರುಷೋತ್ತಮನಿಗೆ ನಾನು ನಮಸ್ಕರಿಸುತ್ತೇನೆ. ವಿಶೇಷತೆ: ವಿಷ್ಣು ಮತ್ತೆ ಜಿಷ್ಣು ಇವೆರಡೂ ಪದಗಳು ಬಹಳ ಶಕ್ತಿಶಾಲಿ. ವಿಷ್ಣು ಎಂದರೆ ಎಲ್ಲಾ ಕಡೆ ಇರುವವನು, ಜಿಷ್ಣು ಎಂದರೆ ಎಲ್ಲಾ ಅಡೆತಡೆಗಳನ್ನು ಗೆಲ್ಲುವವನು. ಅರ್ಜುನನಿಗೂ ಜಿಷ್ಣು ಎಂಬ ಹೆಸರಿದೆ, ಆದರೆ ಆ ಶಕ್ತಿ ಅವನಿಗೆ ಬಂದಿದ್ದು ಕೃಷ್ಣನಿಂದ. ಅನೇಕ ರೂಪ: ದೇವರೊಬ್ಬನೇ ಆದರೂ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ನಾನಾ ಅವತಾರಗಳನ್ನು ಎತ್ತುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ಇಲ್ಲಿಗೆ ಪೂರ್ವ ಪೀಠಿಕೆ ಮತ್ತು ಸಂಕಲ್ಪ ಭಾಗದ ಪ್ರಮುಖ ಶ್ಲೋಕಗಳು ಮುಕ್ತಾಯವಾದವು. ಧನ್ಯವಾದಗಳು.